ಓಹ್ ಅಯ್ಯೋ, ಏನಪ್ಪ ಭರತ್, ಈ ನಡುವೆ ತುಂಬಾ ಬ್ಯುಸಿ ಆಗ್ಬಿಟ್ಟಿದ್ಯಾ? ಏನಾದ್ರೂ ಟೆನ್ಷನ್? ಪೊಲೀಸ್ ಕೆಲಸ ಅಂದ್ಮೇಲೆ ಅಷ್ಟು ಟೆನ್ಷನ್ ಇರಲ್ಲ ಬಾಬಾ. ಪೊಲೀಸಾ? ನಮ್ ಭರತ್ MLA ಅಲ್ವಾ? ಭರತ್ MLAನೇ, ಅವ್ರ ಮಾವ ಪೊಲೀಸ್ ಅಂದೆ. ಮಾವನ ಅಂದ್ರೆ ಯಾರು? ಅದು ನನಗ್ ಗೊತ್ತಿಲ್ಲದವರು. ಗೊತ್ತಿರಕ್ಕೆ ಸೋದರ ಮಾವ ಅಲ್ಲ, ಹೆಣ್ ಕೊಡೋ ಪೊಲೀಸ್ ಮಾಮ. ಭರತ್, ಹೇ ಭರತ್, ಯಾರು ಆ ಹುಡುಗಿ? ನಾನ್ ನೋಡ್ಬೇಕು. ಯಾರು ಇಲ್ಲ ಅಪ್ಪಾಜಿ. ಸುಳ್ಳು ಹೇಳ್ಬೇಡ, ನಾನು ನನ್ ಸೊಸೆ ನೋಡ್ಬೇಕು. ಕರ್ಕೊಂಬ. ಸರಿ ಅಪ್ಪಾಜಿ. ಏ ಶಿವು, ಶಿವಯ್ಯ, ಶಿವಯ್ಯ. ನಾಲ್ಗೆ ಸ್ಲಿಪ್ ಆದ್ರೂ ಜೀವನದಲ್ಲಿ ಮೊದಲನೇ ಬಾರಿಗೆ ಒಂದು ಒಳ್ಳೆ ಕೆಲಸ ಮಾಡಿದ್ಯಾ. ಭರತ್, ನೀನ್ ಅಣ್ಣನ್ ಸಂತೋಷವಾಗಿಡಕ್ಕೆ ಎಷ್ಟು ಕಷ್ಟ ಪಡ್ತಾ ಇದ್ಯಾ, ಆದ್ರೆ ಅವ್ರ ನಿಜವಾದ ಸಂತೋಷ ಇರೋದು ನಿನಗೆ ಅಕ್ಷತೆ ಹಾಕಿ ಹಾರೈಸೋದ್ರಲ್ಲಿ ಕಣೋ. ನಿನ್ವಿಂಗೆ ಬೇರೆ ನನ್ವಿಂಗೆ ಬೇರೆ ಆಯ್ತಲ್ಲ, ಮತ್ತ್ಯಾಕ್ ಬಂದೆ? ಪ್ರಶಾಂತಿ ಜೊತೆಗೆ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕಾಗಿತ್ತು. ಇಲ್ಲಿ ಪರ್ಸನಲ್ ಏನೂ ಇಲ್ಲ, ಎಲ್ಲ ಖುಲ್ಲಂ ಖುಲ್ಲ. ಏನ್ ಹೇಳೋ? ಓಕೆ, ಪ್ರಶಾಂತಿ ನಮ್ ಲವ್ ವಿಷಯ ನಮ್ಮ ಮನೇಲಿ ಗೊತ್ತಾಯ್ತು. ಸೊ ನೀನು ಓಪನ್ ಆಗಿ ಹೇಳ್ಬಿಟ್ರೆ ದೊಡ್ಡವನ್ನ ಕೂರಿಸಿ ಮಾತುಕತೆ ಮುಗಿಸ್ಬೋದು. ಏನ್ ಮುಗಿಸೋದು ಮಾತುಕತೆ? ಹೀಗ ಪ್ರಪೋಸ್ ಮಾಡೋದು? ದೊಡ್ಡವರು ಗೌರವ ಇಲ್ಲ. ಪ್ರಶಾಂತಿ ನೋ ಅಂತ ಹೇಳಮ್ಮ, ಎದ್ದೋಗ್ಲಿ. ಐ ಲವ್ ಹಿಮ್ ಡ್ಯಾಡಿ. ನಾನು ಇವ್ರನ್ನೇ ಮದ್ವೆ ಆಗೋದು. ನೀವೇ ಹೇಳಿದ್ರಲ್ಲ ಡ್ಯಾಡಿ, ನಾನ್ ಬೇರೆಯವರಿಂದ ತಿಳ್ಕೊಳ್ಳೋದಕ್ಕಿಂತ ನೀನೇ ಹೇಳೋದು ಒಳ್ಳೇದು ಅಂತ. ಆದ್ರೂ ಇಂಥವನ್ನ ಡ್ಯಾಡಿ, ಅವನ್ಗೆ ದುರಹಂಕಾರ, ಒಳ್ಳೆ ಆಫೀಸರ್ ಅನ್ನೋ ಕೊಬ್ಬು. ಅದು ಕರಗ್ಬೇಕು ಅಂದ್ರೆ ಮೊದ್ಲು ಕೈ ಹಿಡಿಬೇಕು, ಕಾಲು ಬೀಳೋ ನೆಪದಲ್ಲಿ ಕಾಲೆಳಿಬೇಕು. ಐಡಿಯಾ ಚೆನ್ನಾಗಿದೆ, ಬಟ್ ಮದುವೆ ಆದ್ಮೇಲೆ ಮಿಸ್ ಫೈರ್ ಆದ್ರೆ? ಮನೇಲಿ ಯಾವತ್ತು ಮಿಸಸ್ ಕಳೆ ಫೈರ್ ಡ್ಯಾಡಿ. ಓಕೆ, ನನ್ ಮಗಳು ಒಪ್ಪಿದಾಳೆ ಅಂತ ನಾನು ಒಪ್ಪಿದ್ದೀನಿ. ಬಟ್ ಅದಕ್ಕೂ ಮುಂಚೆ ನಿಮ್ ಫ್ಯಾಮಿಲಿ ನಾವು ಮೀಟ್ ಮಾಡ್ಬೇಕು. ಅವ್ರು ನಮ್ಗೆ ಇಷ್ಟ ಆಗ್ಬೇಕು. ಇಲ್ಲ ಅಂದ್ರೆ ಸರ್, ಎಲ್ರು ಇಷ್ಟ ಆಗ್ತಾರೆ. ಆದ್ರೆ ಏನಾದ್ರೆ ನೋಡಿದ್ಯಾ, ಆಗ್ಲಿ ಇನ್ನೊಂದು ಪ್ರಾಬ್ಲಮ್ ನಂದಲ್ಲ ಸರ್, ನಮ್ಮ ಮಾವಂದು. ಅಂದ್ರೆ ಸರ್, ನಾನ್ ಪೊಲೀಸ್, ಬಟ್ ನಮ್ಮ ಮಾವ ನನ್ನ MLA ಅಂತ ಅನ್ಕೊಂಡಿದ್ದಾರೆ. ಸೊ ನೀವೇ ಸ್ವಲ್ಪ ಮ್ಯಾನೇಜ್ ಮಾಡ್ಬೇಕು. ಎಂತೆಂತ ಕ್ರಿಮಿನಲ್ಸ್ ನ ಹ್ಯಾಂಡಲ್ ಮಾಡಿದೀನಿ. ಇನ್ ನಿಮ್ಮ ಮಾವ ಯಾಮಹ. ಏನು ಎಲ್ರು ಹ್ಯಾಪಿ ಆಗಿದ್ದೀರಿ? ಎಲ್ಲಾರ ಪರಿಚಯನೂ ಆಯ್ತು. ಇವರು ಇವ್ರು ನಮ್ಮ ಮಾವ ಚಕ್ರಪಾಣಿ, ಅದೇ ನಿಮ್ಗೆ ಹೇಳಿದ್ನಲ್ಲ. ಇವ್ರೇನ ಅವರು? ನಮಸ್ಕಾರ. ನಮಸ್ಕಾರ. ಇದೇನು ತುಂಬಾ ಪರಿಚಯ ಇರೋ ತರ ಮಾತಾಡ್ತಿದ್ದಾರೆ. ಈ ಶುಭ ಕಾರ್ಯಕ್ಕೆ ಅಡಿಪಾಯ ಹಾಕಿರೋದು ನೀನ್ ತಾನೆ? ಅದು ನಿಜ ತಾನೆ. ಅದ್ ಸರಿ, ನಾವ್ ಆಡ್ತಾ ಇರೋದ್ ನಾಟಕ ಅಂತ ಭರತ್ ಬೀಗರ್ಗೆ ಹೇಳಿರ್ತಾನ? ಹೇಳಿರ್ತಾನೆ ಬಿಡ. ಬೀಗ್ರೆ, ನನ್ ಮಗ ಅಂತ ಹೇಳ್ಕೊಳ್ತಿಲ್ಲ, ಈ ಏಜ್ನಲ್ಲೇ ಅಸೆಂಬ್ಲಿನ ಅಲ್ಲಾಡಿಸ್ತಾನೆ. ಸೇಮ್ ರಾಹುಲ್ ಗಾಂಧಿ ತರಾನೆ. ಅವರು ಲೋಕಸಭೆಗೆ, ಇವನು ವಿಧಾನಸಭೆಗೆ. ಇವ್ನು ನೋಡಿ ಯೂತ್ಸ್ ಎಲ್ಲ ಪೊಲಿಟಿಕ್ಸ್ ಬರ್ಬೇಕು ಅಂತ ತುದಿಗಾದಲ್ಲಿ ನಿಂತಿದ್ದಾರೆ. ಇವನಿಗೆ ಬರೀ ಮೈಂಡ್ ಮಾತ್ರ ಅಲ್ಲ, ಕಣ್ಣು ವೀಕೆ. ಹೌದು, ನಾನು ಕೇಳಿದ್ದೀನಿ ಬಿಗ್ರೆ, ಎಲ್ಲಾರು ನಿಮ್ ಮಗನ್ನ ರೋಲ್ ಮಾಡೆಲ್, ಯೂತ್ ಐಕಾನ್ ಅಂತಾರೆ. ಏನಪ್ಪ ಇವರು ನನಗೆ ಕಂಡು ಹಿಡಿತಾ ಇದಾರಲ್ಲ? ಅದೇನು ಇಲ್ಲ ಅಪ್ಪಾಜಿ, ಅವ್ರಿಗೆ OCD ಐ ಪ್ರಾಬ್ಲಮ್ ಇದೆ. ಓ, ನಿಜ ಹೇಳಬೇಕು ಅಂದ್ರೆ ಯೂತ್ಸ್ ರಾಜಕೀಯಕ್ಕೆ ಬಂದ್ರೇನೆ ದೇಶ ಉದ್ಧಾರ ಆಗೋದು. ಇವನೇನೆ ನನ್ಗೆ ಕಣ್ಣೊಡಿತಾನೆ. ನಿಂಗ ನಂಗೆ ಅನ್ಕೊಂಡೆ. ಅಯ್ಯೋ ಪೆದ್ದಿ. ಸರಿ ಬೀಗ್ರೆ, ಆದಷ್ಟು ಬೇಗ ಮುಹೂರ್ತ ಇಟ್ಟು ನಮಗ್ ತಿಳಿಸ್ಬಿಡಿ. ನಾನ್ ಸ್ವಲ್ಪ ಹಿಮಾಲಯಕ್ಕೆ ಹೋಗಿ ಬರ್ಬೇಕು. ಹಿಮಾಲಯಕ್ಕ? ಯಾಕೆ? ರಜನಿಕಾಂತ್ ಗುರುಗಳು ಅಲ್ಲೇ ಇದ್ದಾರೆ, ನಿಮ್ ಗುರುಗಳು ಅಲ್ಲೇ ಇದ್ದಾರಾ? ಗುರು ಅಷ್ಟೇ ಅಲ್ಲ, ದೇವ್ರು, ಅಣ್ಣವರು. ಅಣ್ಣ ಡಾಕ್ಟರ್ ರಾಜ್ಕುಮಾರ್ ಅವ್ರ ಶೂಟಿಂಗು ಅಲ್ಲೇ ನಡೀತಾ ಇರೋದು. ಫಸ್ಟ್ ಮದುವೆ ಕಾರಣ ಅವ್ರಿಗೆ ಕೊಡ್ಬೇಕು ನಾನು. ಹೌದು, ಹಿಮಾಲಯದಲ್ಲೇ ಮೇಜರ್ ಶೂಟಿಂಗ್ ಶೆಡ್ಯೂಲ್ ಅಂತೆ. ಅಣ್ಣ ಅವರಿದ್ದಾರೆ ಅಂತ ಫಿಕ್ಸ್ ಆಗಿದ್ದಾರೆ. ಇವರೇನು ಇಡೀ ಕರ್ನಾಟಕ ಜನರೇ ಅನ್ಕೊಂಡಿಲ್ವೇ? ಬೀಗ್ರೆ, ಏನ್ ಯೋಚನೆ ಮಾಡ್ತಿದ್ದೀರಿ? ಏನೂ ಇಲ್ಲ, ಆದಷ್ಟು ಬೇಗ ಮುಹೂರ್ತ ಇಟ್ಟು ತಿಳಿಸ್ತೀನಿ. ಆಯ್ತು, ಬರ್ತೀನಿ ಮಾವ. ನಮಸ್ಕಾರ. ನಮಸ್ತೆ. ಹೇಳಮ್ಮ ಹೇಳಮ್ಮ, ಒಳ್ಳೆದಾಗ್ಲಿ. ನಮ್ಮ MLA ಅಳಿಯನ್ನ ಚೆನ್ನಾಗಿ ನೋಡ್ಕೊಡಿ. ಚೆನ್ನಾಗಿ ನೋಡ್ಕೋತೀನಿ. ಅಣ್ಣ, ಏನಮ್ಮ? ಈ ಸಂಬಂಧ ಬೇಡ ಅಣ್ಣ. ಯಾಕಮ್ಮ?
ಹುಡುಗಿ ಲಕ್ಷಣವಾಗಿದ್ದಾಳೆ. ಹುಡುಗಿ ಏನೋ ಲಕ್ಷಣವಾಗಿದ್ದಾಳಣ್ಣ, ಆದ್ರೆ ಅವ್ರ ಅಪ್ಪ ಸರಿಗಿಲ್ಲ. ಸುಮ್ನೆ ಕಣ್ಣು ನೋಡಿತಾರೆ. ಓ ಅದ ಪಾಪ, ಅವ್ರಿಗೆ OCD ಅನ್ನೋ ಕಾಯಿಲೆ ಇದೆಯಂತೆ. ಭರತ ಹೇಳ್ದ. ನೋಡ್ದ್ಯಾ ಹೆಂಗ್ ಮ್ಯಾನೇಜ್ ಮಾಡ್ದೆ? ನಿನ್ನ